ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ. ಎಗ್ಗಿಲ್ಲದೆ ನಡೀತಾ ಇದೆ ಸೀಕ್ರೆಟ್ ರಿಯಲ್ ಎಸ್ಟೇಟ್ ದಂಧೆ. ಭದ್ರಾ ಸಂರಕ್ಷಿತ ಹುಲಿ ಅರಣ್ಯ ಪ್ರದೇಶದಲ್ಲಿ ಲೇಔಟ್. ಹುಲಿ ಅರಣ್ಯ ಪ್ರದೇಶ ಅದು, ಭದ್ರಾ ಸಂರಕ್ಷಿತ ಹುಲಿ ಅರಣ್ಯ ಪ್ರದೇಶ, ಅಲ್ಲಿ ಲೇಔಟ್. ಸೂಕ್ಷ್ಮ ವಲಯ ಪ್ರದೇಶದಲ್ಲಿ ಲೇಔಟ್ ನಿರ್ಮಿಸುವಂತಹ ಪ್ಲಾನಿಂಗ್ ಆಗ್ತಾ ಇದೆ. ರಾಜ್ಯದ ಬೃಹತ್ ಕಂಪನಿಗಳಿಂದ ವನ್ಯಜೀವಿ ತಾಣಕ್ಕೆ ಕಂಟಕ. ಚಿಕ್ಕಮಗಳೂರಿನ ಜಾಗರ ಹೋಬಳಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ. ಹುಲುವತ್ತಿ, ಗೊಣಕಲ್ ಗ್ರಾಮಗಳಲ್ಲಿ 242 ಎಕರೆ ಭೂ ಪರಿವರ್ತನೆ. ಖಾಸಗಿ ಕಂಪನಿಗಳಿಂದ ಈ ಅರಣ್ಯ ಪ್ರದೇಶ ಭೂ ಪರಿವರ್ತನೆಯಾಗ್ತಾ ಇದೆ. ಅದನ್ನ ಲೇಔಟ್ ನಿರ್ಮಿಸಿ ಅನ್ಯ ರಾಜ್ಯದವರಿಗೆ ಮಾರಾಟ ಮಾಡುವಂತಹ ಪ್ಲಾನಿಂಗ್ ನಡೆದಿದೆ. ಕಾಫಿ ಪ್ಲಾಂಟೇಶನ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಕಳ್ಳಾಟ ನಡೆಸಿದ್ದಾರೆ. ಆನೆ, ಹುಲಿ ಸೇರಿದಂತೆ ಅನೇಕ ವನ್ಯಜೀವಿಗಳಿರುವಂತಹ ಸೂಕ್ಷ್ಮ ಪ್ರದೇಶ ಅದು. ಹುಲುವತ್ತಿ, ಗೊಣಕಲ್ ಗ್ರಾಮದ ಭೂಮಿಯನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳುವ ಪ್ಲಾನಿಂಗ್. ಸೂಕ್ಷ್ಮ ವಲಯ ಪ್ರದೇಶದಲ್ಲಿ ಲೇಔಟ್ ನಿರ್ಮಿಸುವ ಪ್ಲಾನ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಚಿಕ್ಕಮಗಳೂರಿನ ಜಾಗರ ಹೋಬಳಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ. ರಾಜ್ಯದ ಬೃಹತ್ ಕಂಪನಿಗಳಿಂದ ವನ್ಯಜೀವಿ ತಾಣಕ್ಕೆ ಕಂಟಕ ಆಗಿದೆ. ಹುಲುವತ್ತಿ, ಗೊಣಕಲ್ ಗ್ರಾಮಗಳಲ್ಲಿ 242 ಎಕರೆ ಭೂ ಪರಿವರ್ತನೆ ಮಾಡಿ, ಖಾಸಗಿ ಕಂಪನಿಗಳು ಅರಣ್ಯ ಪ್ರದೇಶವನ್ನ ಭೂ ಪರಿವರ್ತನೆ ಮಾಡಿ, ಭದ್ರಾ ಸಂರಕ್ಷಿತ ಹುಲಿ ಅರಣ್ಯ ಪ್ರದೇಶದಲ್ಲಿ ಲೇಔಟ್ ಮಾಡಿ ಅದನ್ನ ಅನ್ಯ ರಾಜ್ಯದವರಿಗೆ ಮಾರಾಟ ಮಾಡೋ ಪ್ಲಾನಿಂಗ್ ಬಂದಿದ್ದಾರೆ. ಕಾಡಲ್ಲಿ ನಡೀತಾ ಇರುವಂತಹ ರಿಯಲ್ ಎಸ್ಟೇಟ್ ದಂಧೆ ಇದು. ಆನೆ, ಹುಲಿ ಸೇರಿದಂತೆ ಅನೇಕ ವನ್ಯಜೀವಿಗಳಿರುವ ಸೂಕ್ಷ್ಮ ಪ್ರದೇಶ ಅದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಾಲ್ದೂರು ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭದ್ರಾ ಸಂರಕ್ಷಿತ ಹುಲಿ ಅರಣ್ಯ ಪ್ರದೇಶ ಸೂಕ್ಷ್ಮ ವಲಯ ಅದು, ಅಲ್ಲಿ ಹೇಗೆ ಲೇಔಟ್ ಮಾಡ್ತಾರೆ? ಅದಕ್ಕೆ ಹೇಗೆ ಪರ್ಮಿಷನ್ ಸಿಗುತ್ತೆ? ಯಾವುದೂ ಕೂಡ ಲೀಗಲ್ ಆಗಿ ಮಾಡೋದಕ್ಕಂತೂ ಅನುಮತಿಯೇ ಇಲ್ಲ. ಯಾವ ರೀತಿಯಲ್ಲಿ ಹಾಗಿದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ? ಯಾರು ಗಮನಕ್ಕೆ ಬಂದಿಲ್ವಾ? ಅದನ್ನ ನಿಯಂತ್ರಿಸೋ ಪ್ರಯತ್ನ ಆಗ್ತಿಲ್ವಾ? ಪ್ರತಿಮಾ, ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯೊಳಗೆ ಬರುವಂತದ್ದು 6 ಖಾಸಗಿ ಕಂಪನಿಗಳು ಸೇರಿಕೊಂಡು ಒಟ್ಟು 242 ಎಕರೆ ಪ್ರದೇಶವನ್ನು ಭೂ ಪರಿವರ್ತನೆ ಮಾಡಿರುವಂತದ್ದು. ಅದು ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಖಾಸಗಿ ವ್ಯಕ್ತಿಗಳ ಒಂದು ಜಮೀನಾಗಿರುವಂತದ್ದು. ಆ ಜಮೀನನ್ನ ಭೂ ಪರಿವರ್ತನೆ ಮಾಡಿ ಅದನ್ನ ಈಗ ಲೇಔಟ್ ಮಾಡ್ಲಿಕ್ಕೆ ಈಗ ಖಾಸಗಿ ಕಂಪನಿಗಳು ಮುಂದಾಗಿರುವಂತದ್ದು. 6 ಕಂಪನಿಯ ಮಾಲೀಕರು ಇದನ್ನ ಈಗ ಭೂ ಪರಿವರ್ತನೆಯನ್ನು ಮಾಡಿ ಈಗ ಲೇಔಟ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ ಅಲ್ಲದೆ ಪರಿಸರ ಸೂಕ್ಷ್ಮ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನ್ಯ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಪರಿಸರಕ್ಕೆ ಧಕ್ಕೆ ಬರಬಹುದು, ಹಾಗೇನೆ ವನ್ಯಜೀವಿಗಳ ಪ್ರಾಣಿಗಳಿಗೂ ಕೂಡ ಕಂಟಕವಾಗಬಹುದು. ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಧಿಕಾರಿಗಳು 6 ಕಂಪನಿಯ ಮಾಲೀಕರಿಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಲಿಖಿತ ರೂಪದಲ್ಲಿ ಉತ್ತರ ನೀಡುವಂತೆ ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.